ಸುದ್ದಿ ಇದಿಷ್ಟು ಈಗ ನಿಮ್ಮ ಡಾಕ್ಟರ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬೆಳೆಯುತ್ತಿರೋ ಆಧುನಿಕತೆ ಹಾಗೂ ನಗರೀಕರಣದ ಭರಾಟೆಯಲ್ಲಿ ಆರೋಗ್ಯದ ಕಾಳಜಿ ಮೂಲೆಗುಂಪಾಗ್ತಿದೆ. ಅಂಥದ್ರಲ್ಲಿ ಇವತ್ತು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ಸ್ನ ಬಗ್ಗೆ ತಿಳಿದುಕೊಳ್ಳೋದು ಹೆಚ್ಚು ಮುಖ್ಯ. ದೇಹದ ಯಾವುದೇ ಭಾಗ ನಿಶ್ಶಕ್ತಗೊಳ್ಳೋದು ಅಥವಾ ಪ್ಯಾರಲೈಸ್ ಆಗೋದು, ಚರ್ಮ ಸೆನ್ಸೇಷನ್ ಕಳೆದುಕೊಳ್ಳೋದು, ಇಲ್ಲ ಸೂಜಿ ಚುಚ್ಚಿದಂತಹ ಅನುಭವ ಕಂಡುಬರೋದು, ನಡೆದಾಡುವಾಗ ಬ್ಯಾಲೆನ್ಸ್ ಮಿಸ್ ಆಗೋದು, ದೃಷ್ಟಿಶಕ್ತಿ ಕುಂದುವುದು, ತೊದಲುವಿಕೆ ಹಾಗೂ ಅರ್ಥೈಸಿಕೊಳ್ಳುವಲ್ಲಿ ತೊಡಕು, ಇವೆಲ್ಲವೂ ಕೂಡ ಪಾರ್ಶ್ವವಾಯು ರೋಗದ ಕೆಲವೊಂದಿಷ್ಟು ಪ್ರಮುಖ ಗುಣಲಕ್ಷಣಗಳಾಗಿವೆ. ಆದರೆ ಭಯಪಡುವ ಅಗತ್ಯ ಇಲ್ಲ. ಕೆಲವೊಂದಿಷ್ಟು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಸ್ಟ್ರೋಕ್ಸ್ ಸಮಸ್ಯೆ ಮಾರಣಾಂತಿಕವಾಗಿ ಪರಿಣಮಿಸುವುದನ್ನು ತಡೆಗಟ್ಟಬಹುದು. ಹಾಗಾದರೆ ಸ್ಟ್ರೋಕ್ಸ್ ಸಮಸ್ಯೆ ಕಾಡಲು ಕಾರಣಗಳೇನು, ಇದನ್ನು ತಡೆಗಟ್ಟುವುದು ಹೇಗೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸಕ್ರ ವರ್ಲ್ಡ್ ಹಾಸ್ಪಿಟಲ್ನ ವೈದ್ಯರಾದ ಅಮಿತ್ ಕುಲಕರ್ಣಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಮೊದಲೆಲ್ಲ ಈ ಸ್ಟ್ರೋಕ್ಸ್ ಅನ್ನುವಂತಹ ಸಮಸ್ಯೆ ಒಂದು ಹಂತದ ವಯಸ್ಸಿನ ನಂತರದಲ್ಲಿ ಕಂಡು ಬರ್ತಾ ಇತ್ತು. ಬಟ್ ಇವಾಗ ಯುವಜನತೆಯಲ್ಲೂ ಕೂಡ ಈ ಸಮಸ್ಯೆ ಕಂಡು ಬರ್ತಾ ಇದೆ. ಸ್ಟ್ರೋಕ್ಸ್ ಕಂಡು ಬರೋದಕ್ಕಿಂತ ಮುಂಚಿತವಾಗಿ ಏನಾದರೂ ಲಕ್ಷಣಗಳು ಗೋಚರಿಸ್ತಾ, ಹೇಗೆ ಸಿಂಪ್ಟಮ್ಸ್ ಹೇಗಿರುತ್ತೆ? ಸೊ ಎಲ್ಲರಿಗೂ, ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ಸೊ ಈ ಕ್ವೆಶ್ಚನ್ ತುಂಬ ಮುಖ್ಯವಾದದ್ದು. ಯಾಕಂದರೆ ನಮಗೆ ಜನರಲಿ ಜನಸಾಮಾನ್ಯರು ನೋಡೋದು ಈ ಪಾರ್ಕಲ್ಲಿ ನಡೆಯುವಾಗ ಅಥವಾ ಹೊರಗಡೆ ಇರುವಾಗ ಹೇಗೆ ಸಿಂಪ್ಟಮ್ಸ್ ಹೇಗೆ ನಾವು ಕಂಡುಹಿಡಿಬೇಕು ಅನ್ನೋದು. ಈ ಕ್ವೆಶ್ಚನ್ನ ಸಿಂಪಲ್ ಆಗಿ ಆನ್ಸರ್ ಮಾಡಬೇಕು ಅಂತಂದರೆ ಇಂಗ್ಲೀಷಲ್ಲಿ ಬಿ ಫಾಸ್ಟ್ ಅಂತ ಇದೆ. ಸೊ ಬಿ ಫಾರ್ ಬ್ಯಾಲೆನ್ಸ್ ಅಂದರೆ ಸಡನ್ ಆಗಿ ಯಾರಿಗಾದರೂ ಬ್ಯಾಲೆನ್ಸ್ ತಪ್ಪಿ ವಾಲ್ದಂಗೆ ಆಗೋದು. ಇ ಅಂದರೆ ಐಸ್ ಅಂದರೆ ಸಡನ್ ಆಗಿ ಸ್ಕ್ವಿಂಟ್ ಥರ ಅನ್ಸೋದು, ಇಲ್ಲ ಸಡನ್ ಆಗಿ ಡಬಲ್ ವಿಷನ್, ಒಂದ್ರ ಬದಲು ಎರಡು ಕಾಣಿಸೋದು. ಎಫ್ ಅಂದರೆ ಫೇಸ್ ಡ್ರೂಪಿಂಗ್ ಅಂದರೆ ಮುಖ ಒಂದು ಕಡೆ ವಾಲ್ದಂಗೆ ಆಗೋದು, ಮುಖ ಒಂದು ಕಡೆ ಡ್ರೂಪ್ ಆಗೋದು. ಎ ಅಂದರೆ ಆರ್ಮ್ ಅಂದರೆ ಸಡನ್ ಆಗಿ ಒಂದು ಕೈ ಶಕ್ತಿ ಅಥವಾ ಬಲ ಕಡಿಮೆ ಅನ್ಸೋದು. ಎಸ್ ಅಂದರೆ ಸ್ಪೀಚ್ ಅಂತಂದರೆ ಮಾತಲ್ಲಿ ಐದರ್ ಮಾತು ತೊದಲು ಬರಬೇಕು, ಇಲ್ಲ ಅಂತಂದರೆ ಮಾತೇ ನಿಂತು ಹೋಗೋದು ಅಂತದ್ದು, ಅಥವಾ ಸ್ವಲ್ಪ ಕನ್ಫ್ಯೂಷನ್ ಇರಬಹುದು. ಸೊ ಬಿ ಫಾಸ್ಟ್ ಅಂತಂದಾಗ ಈ ಯಾವುದೇ ಲಕ್ಷಣ ಕಂಡು ಬಂದಾಗ ಟಿ ಅಂತಂದರೆ ಟೈಮ್ ಟು ಕಾಲ್ ದ ಆಂಬ್ಯುಲೆನ್ಸ್. ಸೊ ಈ ಸಿಂಪ್ಟಮ್ಸ್ ಸಡನ್ ಆಗಿ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಇರೋದೇನು ಅಂತಂದರೆ ಸಡನ್ ಆಗಿ ಈ ಕಂಡು ಬಂದಾಗ ಆಂಬ್ಯುಲೆನ್ಸ್ ಕರ್ಕೊಂಡು ಅವ್ರನ್ನ ಹತ್ತಿರ ಇರುವ ಸ್ಟ್ರೋಕ್ ತಯಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಯಾಕಂದರೆ ಇಂತಹ ಪೇಷಂಟ್ಸ್ನ ನಾವು ಕ್ಲಿನಿಕ್ಕಿಗೆ ಅಥವಾ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಕಳಿಸೋದಲ್ಲ. ಇಲ್ಲಿ ಹೇಳಬೇಕಾಗಿರುವಂಥ ವಿಚಾರ ಏನು ಅಂದರೆ ಈ ಸಿಂಪ್ಟಮ್ಸ್ ಕಂಡು ಬಂದಾಗ ಯಾರೇ ಅದನ್ನು ನೋಡಿದಾಗ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂದರೆ ಒಂದು ಆಂಬ್ಯುಲೆನ್ಸ್ನ ಕರೆಸಿ ನಿಮ್ಮ ಹತ್ತಿರ ಇರುವಂತಹ ಸ್ಟ್ರೋಕ್ ತಯಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಓಕೆ ಡಾಕ್ಟರ್, ಫಸ್ಟ್ ಆಫ್ ಆಲ್ ಈ ಸ್ಟ್ರೋಕ್ ಅನ್ನುವಂಥದ್ದು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾಕಾಗಿ ಕಾಣಿಸ್ಕೊಳ್ಳುತ್ತೆ? ಸೊ ಈ ಸ್ಟ್ರೋಕ್ ಅನ್ನುವಂಥದ್ದು ಮೊದಲು ನೀವು ಹೇಳ್ದಂಗೆ ಒಂದು ವಯಸ್ಸು ನಂತರ ಕಂಡು ಬರುವಂತಹ ಒಂದು ವಿಚಾರ ಇರ್ತಿತ್ತು. ಇವಾಗ ಏನಾಗಿದೆ ಅಂತಂದರೆ ಈ ಅದೇ ರಿಸ್ಕ್ ಫ್ಯಾಕ್ಟರ್ಸ್ ಯಾರಿಗೆ 70-80 ವರ್ಷದ ನಂತರ ಸಿಂಪ್ಟಮ್ಸ್ ಇರುತ್ತೋ ಅಂಥವ್ರಿಗೆ ಇವಾಗ ಈವನ್ 20-30 ವರ್ಷದಲ್ಲಿ ನಮಗೆ ಅದೇ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಕಾಣಿಸ್ಕೋತಾ ಇದೆ. ಸೊ ಅದರಲ್ಲಿ ಉದಾಹರಣೆ ಹೇಳಬೇಕು ಅಂತಂದರೆ ಡಯಾಬಿಟೀಸ್ ಆಗಲಿ, ಅಂದರೆ ಸಕ್ಕರೆ ರೋಗ, ಹೈಪರ್ ಟೆನ್ಷನ್, ಹೈ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಹಾಗೂ ಬೇರೆ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್. ಅಂದರೆ ಈಗ ಮೊದಲು ಎಷ್ಟು ನಾವು ನಡೀತಾ ಇದ್ವಿ ನಮ್ಮ ಕೆಲಸ ಕಾರ್ಯಗಳು, ಇವಾಗ ಅದೇ ಆಫೀಸ್ ಬೇಸ್ಡ್ ವರ್ಕ್ ಆಗಿರೋದ್ರಿಂದ ಎಕ್ಸಸೈಸ್ ಕಡಿಮೆ ಆಗಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲು. ಇನ್ನು ಕೆಲವರಿಗೆ ಕೆಲವು ಹ್ಯಾಬಿಟ್ಸ್ ಇರುತ್ತೆ, ಅಂದರೆ ಸ್ಮೋಕಿಂಗ್ ಆಗಲಿ, ಡ್ರಿಂಕಿಂಗ್ ಆಗಲಿ ಇದಿರಬಹುದು. ಇನ್ನು ಕೆಲವರಿಗೆ ಹಾರ್ಟ್ದು ಕೆಲವೊಮ್ಮೆ ತೊಂದರೆಗಳಿರ್ತವೆ, ಹಾರ್ಟಲ್ಲಿ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಇರಬಹುದು, ಅಥವಾ ಹಾರ್ಟ್ ರಿದಮ್ ಸ್ವಲ್ಪ ವೇರಿಯೇಷನ್ ಇರಬಹುದು. ಸೊ ಈ ಥರ ಸಿಂಪ್ಟಮ್ಸು. ಮತ್ತು ಕೆಲವರಿಗೆ ಈ ಗೊರಕೆ ರೋಗ ಅಂತ ಹೇಳ್ತೀವಿ. ಸೊ ಈ ಗೊರಕೆ ರೋಗ ಅಂದರೆ ಸ್ಲೀಪ್ ಆಪ್ನಿಯಾ ಅಂತ. ಸೊ ಇಂತಹ ಕಂಡೀಷನ್ಸಲ್ಲಿ ಕೂಡ ಇವೆಲ್ಲ ಇದಕ್ಕೆ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದರೆ ಇಂತಹ ಕಂಡೀಷನ್ ಇರೋರನ್ನ ಅದನ್ನು ಸೂಕ್ತವಾಗಿ ಕ್ರಮ ತಗೊಳ್ಳದೆ ಹೋದರೆ ಅಂತಹ ಪೇಷಂಟ್ಸಲ್ಲಿ ಸ್ಟ್ರೋಕ್ ಆಗುವಂಥ ಸಂಭಾವನೆಗಳು ಜಾಸ್ತಿ. ಇದೇ ರಿಸ್ಕ್ ಫ್ಯಾಕ್ಟರ್ಸ್ ಇವಾಗ ಈವನ್ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಕಂಡು ಬರ್ತಾ ಇದೆ. ಈವನ್ 20-25 ವರ್ಷದವರಿಗೆ ಇವಾಗ ಬ್ಲಡ್ ಪ್ರೆಷರ್ ಹೈ ಇರುತ್ತೆ, ಅಥವಾ ಶುಗರ್ ಹೈ ಇರುತ್ತೆ, ಇಲ್ಲಾಂದ್ರೆ ಕೊಲೆಸ್ಟ್ರಾಲ್ ಹೈ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಸೊ ಅಂಥದ್ರಲ್ಲಿ ಅದನ್ನ
ಬೇಗ ಅದನ್ನು ಐಡೆಂಟಿಫೈ ಮಾಡೋದು, ಅದನ್ನು ಸೂಕ್ತ ಕ್ರಮ ತಗೊಳ್ಳೋದು ಯಾವಾಗಲೂ ಒಳ್ಳೆಯದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ರಿಷಿಕುಮಾರ್ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಮ್ಮ ತಂದೆಗೆ 2 ವರ್ಷ ಆಯ್ತು ಸ್ಟ್ರೋಕ್ ಆಗಿ, ಲೆಫ್ಟ್ ಸೈಡ್. ಹಾ, ಹೇಳಿ. ಟ್ರೀಟ್ಮೆಂಟ್ ತಗೊಂತೇವೆ, ಬಟ್ ಏನು ಕ್ಯೂರ್ ಏನು ಆಯ್ತಿಲ್ಲ, ಅದು ಏನು ಅಂತ ಗೊತ್ತಾಯ್ತಲ್ಲ ಸರ್, ಕೇಳೋಣ ಫೋನ್ ಮಾಡಿದೆ. ಸೊ ಇದೊಂದು ತುಂಬಾ ಕಾಮನ್ ಆಗಿರುವಂತಹ ಪ್ರಶ್ನೆ. ಸೊ ಅದನ್ನ ನಾನು 2 ಬೇಸಿಕ್ಲಿ ರೀತಿಯಿಂದ ಆನ್ಸರ್ ಮಾಡೋದೇನು ಅಂದ್ರೆ, ಅವರಿಗೆ ಸ್ಟ್ರೋಕ್ ಆದ ತಕ್ಷಣ ಎಷ್ಟು ಸಮಯದಲ್ಲಿ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಿ ಅನ್ನೋದು ಒಂದು ವಿಚಾರ. ಆಮೇಲೆ ಸ್ಟ್ರೋಕ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿತ್ತು ಅನ್ನೋದು 2ನೇ ವಿಚಾರ. ಬಿಕಾಸ್ ಈ 2 ಆಸ್ಪೆಕ್ಟ್ ಅಲ್ಲಿ ನಾವು ನೋಡಿದಾಗ ತುಂಬಾ ಚಿಕ್ಕ ಸ್ಟ್ರೋಕ್ಸ್ ಅಲ್ಲಿ ನೀವು ಮೇಜರ್ ಆಗಿ ಈವನ್ ಏನು ಇಂಟರ್ವೆನ್ಷನ್ ಮಾಡದೆ ಹೋದ್ರು ಸಿಂಪಲ್ ಮೆಡಿಸಿನ್ಸ್ ಮೂಲಕ ಕೂಡ ಅದು ನಿಧಾನವಾಗಿ ಕಂಟ್ರೋಲಿಗೆ ಬರುತ್ತೆ ಮತ್ತು ನಿಧಾನವಾಗಿ ಇಂಪ್ರೂವ್ಮೆಂಟ್ ಕೂಡ ಶುರುವಾಗುತ್ತೆ. ಅದೇ ದೊಡ್ಡ ಸ್ಟ್ರೋಕ್ಸ್ ಆದಾಗ ಏನಾಗುತ್ತೆ ಅಂದರೆ, ಅದೇ ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಅಥವಾ ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಆ ವಿಂಡೋ ಪೀರಿಯಡ್ ಒಳಗಡೆ ರಕ್ತ ಸಂಚಾರ ತಡೆ ಉಂಟಾಗಿದ್ದನ್ನು ನಾವು ರಿಲೀಸ್ ಮಾಡಲಿಲ್ಲ ಅಂತಂದರೆ, ರಕ್ತ ಸಂಚಾರ ಪುನಃ ಎಸ್ಟಾಬ್ಲಿಷ್ ಮಾಡಲಿಲ್ಲ ಅಂತಂದರೆ, ಅವಾಗ ಬ್ರೈನಲ್ಲಿ ಆಗುವಂತಹ ಕೆಲವು ಚೇಂಜಸ್ಸು ಕೆಲವೊಮ್ಮೆ ಪರ್ಮನೆಂಟ್ ಆಗಿ ಉಳ್ಕೊಳ್ಳೋಕೆ ಶುರು ಆಗುತ್ತೆ. ಹಾಗೆಯೂ ಅಂದರೂ ಕೂಡ ಪರ್ಮನೆಂಟ್ ಅಂದರೆ ಪರ್ಮನೆಂಟ್ ಅಲ್ಲ, ಅದರಲ್ಲಿ ಕೂಡ ಇಂಪ್ರೂವ್ಮೆಂಟ್ಸು ಅಥವಾ ಪ್ಲಾಸ್ಟಿಸಿಟಿ ಅಂತ ಏನು ಹೇಳ್ತೀವಿ, ಅಂದರೆ ಬ್ರೈನ್ನಲ್ಲಿ ಕಂಟಿನ್ಯೂಸ್ ಆಗಿ ಸತತವಾಗಿ ಸಮ್ ಚೇಂಜಸ್ ಆಗುತ್ತೆ. ಅದರಿಂದ ಸ್ವಲ್ಪ ಸುಧಾರಣೆಗಳು ನಿಧಾನವಾಗಿ ಬರ್ತಾ ಹೋಗುತ್ತೆ. ಬಟ್ 1 year 2 years ಆದಮೇಲೆ ಆ ಸುಧಾರಣೆಗಳು ಪ್ರಮಾಣ ಸ್ವಲ್ಪ ಕಡಿಮೆ. ಸೊ ಸ್ಪೀಚ್ ಅಂತ ನಾವೇನು ಮಾತನ್ನ ತೊಂದರೆ ಏನು ಹೇಳ್ತೀವಿ, ಕೆಲವೊಮ್ಮೆ 2 ವರ್ಷದವರೆಗೆ ನಾವು ಆ ಸುಧಾರಣೆಗಳನ್ನ ನೋಡ್ತೀವಿ. ಬಟ್ ನೀವು ಕೇಳಿದ ಕ್ವಶನ್ಗೆ ನೀವು ಎಷ್ಟು ಬೇಗ ಅದನ್ನು ರಕ್ತ ಸಂಚಾರನ ನಾವು ಪುನಃ ಎಸ್ಟಾಬ್ಲಿಷ್ ಮಾಡಿದ್ವಿ ಅಥವಾ ಎಷ್ಟು ಮಟ್ಟಿಗೆ ಸ್ಟ್ರೋಕ್ ಇದೆ, ಎಷ್ಟು ದೊಡ್ಡ ಸ್ಟ್ರೋಕ್ ಇದೆ ಅನ್ನೋದ್ರ ಮೇಲೆ ಎಲ್ಲ ಇದು ಡಿಪೆಂಡ್ ಆಗುತ್ತೆ. ಆಮೇಲೆ 2ನೇ ವಿಚಾರ ಏನು ಅಂತಂದರೆ, ಫಿಸಿಯೋಥೆರಪಿ ಮತ್ತು ನಾವು ಸ್ಪೆಸಿಫಿಕ್ ಆಗಿ ನಾವು ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸ್ಟ್ರೋಕ್ ಆದ ನಂತರ, ಅದು ಕೂಡ ಇದರಲ್ಲಿ ಮುಖ್ಯವಾದದ್ದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಟೈಪ್ಸ್ ಆಫ್ ಸ್ಟ್ರೋಕ್ ಬಗ್ಗೆ ಹೇಳೋದಾದ್ರೆ? ಸೊ ಇದರಲ್ಲಿ ಮುಖ್ಯವಾಗಿ 2 ನಾವು ಸ್ಟ್ರೋಕ್ ಬಗ್ಗೆ ಹೇಳ್ತೀವಿ. ಒಂದು ಇಸ್ಕೀಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇಸ್ಕೀಮಿಕ್ ಸ್ಟ್ರೋಕ್ ಅಂತಂದರೆ ರಕ್ತನಾಳದಲ್ಲಿ ಬ್ಲಾಕೇಜ್ ಅಥವಾ ತಡೆ ಉಂಟಾದಾಗ, ಬ್ರೈನಿಗೆ ಹೋಗುವಂತಹ ರಕ್ತ ಸಂಚಾರ ಕಡಿಮೆ ಆದಾಗ ಆಯಾ ಭಾಗದಲ್ಲಿ ಬ್ರೈನ್ ವೀಕ್ನೆಸ್ ಬಂದು ಆ ವೀಕ್ನೆಸ್ ಇಂದ ನಾವು ಕಾಣಿಸ್ತಿರುವಂತಹ ಸಿಂಪ್ಟಮ್ಸ್. ಸೊ ಇದು ಇಸ್ಕೀಮಿಕ್ ಸ್ಟ್ರೋಕ್ ಅಂತ. ಅಂದರೆ ಇದರಲ್ಲಿ ಕ್ಲಾಟ್ ಹೋಗಿ ಬ್ರೈನ್ನಲ್ಲಿ ರಕ್ತನಾಳದಲ್ಲಿ ಸೇರ್ಕೊಂಡು ಅದರಿಂದಾಗಿ ತಡೆ ಉಂಟಾಗಿ ಅದರಿಂದಾಗಿ ರೋಗ ಲಕ್ಷಣಗಳು ಕಂಡುಬರುತ್ತೆ. ಇದು ಒಂದು ಥರದ ಸ್ಟ್ರೋಕು. ಇನ್ನು 2ನೇ ಥರದ ಸ್ಟ್ರೋಕಲ್ಲಿ ಬ್ರೈನ್ನಲ್ಲಿ ಇರುವಂತಹ ಸ್ವಲ್ಪ ಅಬ್ನಾರ್ಮಲ್ ರಕ್ತನಾಳಗಳಿರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಹೈ ಆಗಿ ಅದರಿಂದಾಗಿ ರಕ್ತನಾಳಗಳು ಒಡೆದು ರಕ್ತ ಚೆಲ್ಲಿ ಬ್ರೈನ್ನಲ್ಲಿ ಆಗುವಂತಹ ಪ್ರೆಷರ್ ಇಫೆಕ್ಟಿಂದ ಆಗುವಂತಹ ಸ್ಟ್ರೋಕ್, ಇದಕ್ಕೆ ನಾವು ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನೋಡೋದಾದರೆ ಒಂದು 80% 80% ಶೇಕಡ ಇಸ್ಕೀಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅಂದರೆ ತಡೆ ಉಂಟಾಗಿ ಆಗುವಂಥದ್ದು. ಮತ್ತು 20% ಇಸ್ ಹೆಮರೇಜಿಕ್ ಸ್ಟ್ರೋಕ್ ಅಂತಂದರೆ ರಕ್ತ ಚೆಲ್ಲಿ ಬ್ರೈನ್ನಲ್ಲಿ ರಕ್ತನಾಳ ಒಡೆದು ಅದರಿಂದ ರಕ್ತ ಹೆಪ್ಪುಕಟ್ಟಿ ಅದರಿಂದ ಆಗುವಂತಹ ಒಂದು ಸ್ಟ್ರೋಕ್. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಮಧು ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಮಧು ಅವರೇ, ಹೇಳಿ. ಸರ್, ಇದು ನಮ್ಮ ತಾತನಿಗೆ ಸ್ಟ್ರೋಕ್ ಆಗಿ 3 months ಆಗಿದೆ. ಹೇಳಿ. ತಾತ ಈಗ ರಿಕವರಿ ಇಲ್ಲ, ಅಂದ್ರೆ ಮಾತು ಬರ್ತಾ ಇಲ್ಲ, ಕಾಲು ಕೈ ಒಂಚೂರು ಮೂವ್ ಆಗ್ತಿದೆ. ಸೊ ನೀವು ಸ್ಟ್ರೋಕ್ ಅಲ್ಲಿ ಯಾವ ತರ ಸ್ಟ್ರೋಕ್ ಅಂತ ಹೇಳಿದ್ರು ನಿಮಗೆ? ಇಸ್ಕಿಮಿಕ್ ಸ್ಟ್ರೋಕ್ ಅಥವಾ ಏನು ಕ್ಲಾಟ್ ಅಂತ ಹೇಳಿದ್ರ ಅಥವಾ ಬ್ಲೀಡಿಂಗ್ ಅಂತ ಹೇಳಿದ್ರ? ಕ್ಲಾಟ್ ಅಂತ ಹೇಳಿದ್ರು. ಓಕೆ. ಸೊ ನೀವು ಆ ಗೋಲ್ಡನ್ ಪೀರಿಯಡ್ ಒಂದು 4.5 hours ಅಲ್ಲಿ ಇಂಜೆಕ್ಷನ್ ಆಗಲಿ ಅಥವಾ ಥ್ರಾಂಬೆಕ್ಟಮಿ ಅಂತ ಆ ಥರ ಏನಾದರೂ ಮಾಡಿದ್ರಾ ಟ್ರೀಟ್ಮೆಂಟ್ ನಿಮಗೆ? ಮಾಡಿದ್ವಿ ಹಾಸ್ಪಿಟಲ್ ಸೇರಿಸಿದ್ವಿ. ಅಲ್ಲ, ಹಾಸ್ಪಿಟಲಲ್ಲಿ ಒಂದು ಸ್ಪೆಷಲ್ ಇಂಜೆಕ್ಷನ್ ಬರುತ್ತೆ, ಒಂದು ಥ್ರಾಂಬೋಲೈಸಿಸ್ ಅಂತ, ಆ ಥರ ಏನಾದರೂ ಇಂಜೆಕ್ಷನ್ ಕೊಟ್ಟಿದ್ರಾ? ಇಲ್ಲ ಆ ಥರ ಏನು ಕೊಟ್ಟಿಲ್ಲ. ಸರಿ. ಸೊ ಕೆಲವೊಮ್ಮೆ ಏನಾಗ್ತದೆ, ಅದು ವಿಂಡೋ ಪೀರಿಯಡ್ ಅಂತ ಸಮಯ ಮೀರಿ ಹೋದಾಗ ಜನರಲಿ ಡಾಕ್ಟರ್ಸ್ಗಳು ಕೊಡೋದಂಥದ್ದು ಸಿಂಪಲ್ ಬ್ಲಡ್ ಥಿನ್ನರ್ಸ್, ರಕ್ತ ತಿಳಿ ಮಾಡುವಂತಹ ಮಾತ್ರೆಗಳು. ಅದನ್ನ ಜನರಲಿ ಯಾರು ಈ ಒಂದು ಸಮಯ ಮೀರಿ ಬರ್ತಾರೋ ಅಂಥವರಿಗೆ ಈ ಥರ ಮೆಡಿಸಿನ್ಸ್ ಕೊಡ್ತೀವಿ. ಯಾರು ಮೊದಲೇ ಒಂದು 4.5 hours 4.5 ಗಂಟೆ ಸ್ಟ್ರೋಕ್ ಆಗಿ 4.5 ಗಂಟೆ ಒಳಗಡೆ ಆಸ್ಪತ್ರೆಗೆ ಬರ್ತಾರೋ ಅಂಥವರಲ್ಲಿ ನಾವು ಒಂದು ಇಂಜೆಕ್ಷನ್ ಅಳವಡಿಸ್ತೀವಿ. ಅದು ನಾವು ಥ್ರಾಂಬೋಲೈಸಿಸ್ ಅಂದರೆ IV ನಮ್ಮ ರಕ್ತನಾಳಗಳ ಮೂಲಕ ಕೊಡುವಂತಹ ಒಂದು ಇಂಜೆಕ್ಷನ್ನು. ಅದರಲ್ಲಿ ಮತ್ತೆ 2 ವಿಧದ ಇಂಜೆಕ್ಷನ್ಸ್ ಬರುತ್ತೆ. ಒಂದು ನಾವು ಡ್ರಿಪ್ ಥರ ಒಂದು ಗಂಟೆಯಲ್ಲಿ ಕೊಡುವಂಥದ್ದು, 2ನೇದ್ದು ಒಂದು ಆಸ್ ಅ ಬೋಲಸ್ ಕೊಡುವಂಥದ್ದು, ವಿದಿನ್ ಫ್ಯೂ ಮಿನಿಟ್ಸ್ ಕೊಡುವಂಥದ್ದು. ಸೊ ಈ ಥರ ಒಂದು ಇಂಜೆಕ್ಷನ್ ಅಳವಡಿಸಿದಲ್ಲಿ ಇದರಲ್ಲಿ ಸ್ವಲ್ಪ ಸುಧಾರಣೆ ಬೇಗ ಮತ್ತೆ ಕ್ವಿಕ್ ಆಗಿ ಮತ್ತೆ ಕಂಪ್ಲೀಟ್ ಆಗಿ ನಿಯರ್ ಕಂಪ್ಲೀಟ್ ಆಗಿ ಕಾಣಿಸುವಂಥದ್ದು. ನೀವು ಆ ಇಂಜೆಕ್ಷನ್ ಕೊಟ್ಟಿಲ್ಲ ಅಥವಾ ಸಮಯ ಮೀರಿ ಬಂದಾಗ ಅದರಲ್ಲಿ ಕೂಡ ಸುಧಾರಣೆ ಕಂಡು ಬರುತ್ತೆ.
ನೀವು ಆ ರಕ್ತ ತಿಳಿ ಮಾಡುವಂತಹ ಮೆಡಿಸಿನ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಶುಗರ್, ಬಿ ಪಿ, ಕೊಲೆಸ್ಟ್ರಾಲ್, ಬೇರೆ ಏನು ನಿಮ್ಮದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅನ್ನೋದನ್ನ ಕಂಡುಹಿಡಿಬೇಕು. ಕಂಡುಹಿಡಿದು ಅದ್ರ ತಕ್ಕಂಗೆ ಸಂಬಂಧಪಟ್ಟಂಗೆ ಅದರ ಟ್ರೀಟ್ಮೆಂಟ್ನ ಮುಂದುವರಿಸಬೇಕು. ಹಾಗೂ ಒಂದು ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ಕೂಡ ಮಾಡಬೇಕು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಉಲ್ಲೇಶ್ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ದೆ ಸರ್. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಾವು ಸರ್ ರಾಯಚೂರು ಡಿಸ್ಟಿಕ್ ಸಿಂಧನೂರಿನಿಂದ ಸರ್ ಮಾತಾಡ್ತಿರೋದು. ಹೇಳಿ. ಇಲ್ಲಿಗೆ 4 ತಿಂಗಳಾಯ್ತು ಸರ್. ನಮ್ಮ ಮಿಸಸ್ಸಿಗೆ ತಲೆನೋವು ಅಂತ ಹೇಳ್ತಾ ಇದ್ದಾಳೆ ಸರ್. MRI ಸ್ಕ್ಯಾನ್, CT ಸ್ಕ್ಯಾನ್ ಮಾಡಿದ್ವಿ ಸರ್. ಅದರಲ್ಲಿ ಏನಿಲ್ಲ ಅಂತ ಹೇಳ್ತಾ ಇದಾರೆ ಸರ್. ನಾರ್ಮಲ್ ಇದೆ ಎಲ್ಲ ಅಂತ ಹೇಳ್ತಾ ಇದಾರೆ. ಓಕೆ. ಮತ್ತೆ ತಲೆನೋವು ನಮ್ಮ ಮಿಸಸ್ಸಿಗೆ ಕಡಿಮೆ ಆಗ್ತಿಲ್ಲ ಸರ್. ಸರಿ. ಸ್ಕ್ಯಾನು ನಾರ್ಮಲ್ ಇದೆ ಅಂತ ಅಂದಾಗ ತಲೆನೋವು ಸ್ಟ್ರೋಕ್ ಇಂದ ಅಲ್ಲ. ಇದನ್ನ ಒಂದು ನಾನು ಹೇಳಿ ಬಳಸ್ತೀನಿ. ಅದರಲ್ಲಿ ರೇರ್ ಆಗಿ ಬರುವಂತದ್ದು ಕೆಲವೊಮ್ಮೆ ಸಬ್ ಅರಾಕ್ನಾಯ್ಡ್ ಹೆಮರೇಜ್ ಅಂತ ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಬ್ರೈನ್ ನಲ್ಲಿ ರಕ್ತನಾಳಗಳಲ್ಲಿ ಸ್ವಲ್ಪ ದೋಷ ಉಂಟಾಗಿ ಅದರಿಂದ ಬ್ರೈನ್ ನಲ್ಲಿ ಬ್ಲಡ್ ಲೀಕ್ ಆಗುವಂಥದ್ದು. ಬಟ್ ಆಲ್ರೆಡಿ ಸ್ಕ್ಯಾನ್ ಮಾಡಿ ಅದರಲ್ಲಿ ಏನು ದೋಷ ಇಲ್ಲ ಅಂತ ಬಂದಾಗ ಇವರಿಗೆ ಸ್ಟ್ರೋಕ್ ಇಲ್ಲ. ಸೊ ಇವರಿಗೆ ತಲೆನೋವಿಗೆ ಕಾರಣ ಇನ್ನೇನೋ ಬೇರೆ ಕಾರಣಗಳು ಇರಬಹುದು. ಅದರಲ್ಲಿ ಸಾಮಾನ್ಯವಾಗಿ ಮೈಗ್ರೇನ್ ಇಂದ ಹಿಡ್ಕೊಂಡು ಟ್ರೈಜೆಮಿನಲ್ ನ್ಯೂರಾಲಜಿಯಾ ಇಂದ ಹಿಡ್ಕೊಂಡು ಕ್ಲಸ್ಟರ್ ಹೆಡೇಕ್ಸ್ ಅಂತ ಹಲವಾರು ತಲೆನೋವುಗಳ ಕಾರಣಗಳು ಇರ್ತವೆ. ಸೊ ಇವರಿಗೆ ಮೋಸ್ಟ್ ಲೈಕ್ಲಿ ಸ್ಟ್ರೋಕ್ ಇಲ್ಲ. ಅವರಿಗೆ ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಬೇರೆ ಇನ್ನೇನಾದ್ರೂ ಕಾರಣ ಇರಬಹುದು ಅನ್ನೋದನ್ನ ನೀವು ಸ್ವಲ್ಪ ವೀಕ್ಷಿಸಬೇಕಾಗತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ರವಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ. ಮೇಡಮ್, ನಾವು ಡಾಕ್ಟರ್ ಮಾಡುದು ಫೋನು. ಓಕೆ ಓಕೆ, ಸಮಸ್ಯೆ ಹೇಳಿ ತಾವು. ಡಾಕ್ಟರ್ ಹೇಳ್ತಾ ಇರೋದು. ಹಲೋ. ಓಕೆ. ಹಾ ಮೇಡಮ್ ಹೇಳಿ. ನಮಸ್ಕಾರ, ಹೇಳಿ ಸರ್. ನಮಸ್ತೆ, ನಾವು ರವಿ ಅಂತ. ನಾನು ಮೊದಲಿಂದ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಗುಡ್ಸ್ಕೊಂಡವನು. ಈಗ ನನಗೆ 46 ಇಯರ್. ಈಗ ನನ್ನಲ್ಲಿ ಏನಾಗ್ತಾ ಇರ್ತದೆ, ಕೆಲವೊಂದು ಬದಲಾವಣೆ ಅಂದ್ರೆ ಮಲ್ಕೊಳ್ಳುವಾಗ ಗೊರಕೆ ಹೊಡೆಯೋದ್ರಿಂದ ಸ್ಟ್ರೋಕ್ ಆಗುತ್ತೆ ಅಂತ ಒಂದು ಮಾತು ಕೇಳ್ಪಟ್ಟೆ ನಿಮ್ಮಿಂದ. ನಾನು ಟಿವಿ ನೋಡ್ತಾ ಇದ್ದೆ. ಹೌದು. ನನಗೆ ಆತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಮಲ್ಕೊಂಡಾಗ ಸ್ವಲ್ಪ ಗೊರಕೆ ಹೊಡಿತೀನಿ ಅಂತ ಮನೆಯಲ್ಲಿ ಹೇಳ್ತಾರೆ. ನಾನು ನಿದ್ದೆ ಹೋಗಿರ್ತೀನಿ, ಗೊತ್ತಾಗಲ್ಲ. ಅದಕ್ಕೆ ಆತರ ಏನಾದ್ರು ಆಗ್ಬಹುದಾ? ಅದಕ್ಕೇನು ಮುಂಜಾಗ್ರತಾ ಕ್ರಮ ಏನು ವಹಿಸ್ಬೇಕು ಅಂತ ಕೇಳ್ಲಿಕ್ಕೆ ಅಂತ ಮಾಡಿದೆ ಸರ್. ಸರಿ, ನೀವು ಓವರ್ ವೇಟ್ ಇದ್ದೀರಾ? ಸ್ವಲ್ಪ ದಪ್ಪವಾಗಿದ್ದೀರಾ ಅಥವಾ ನಿಮ್ದು ವೇಟ್ ನಾರ್ಮಲ್ ಆಗಿದೆಯಾ? 71 ಕಿಲೋ ಇದ್ದೀನಿ ನಾನೀಗ. ನಾರ್ಮಲ್ ಆಗಿದ್ದೀರಾ ವೇಟ್ ಪ್ರಕಾರ? ಸರ್. ಸೊ ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ, ದಿನದ ಹೊತ್ತದಲ್ಲಿ ಅಂದ್ರೆ ನೀವು ವರ್ಕಿಂಗ್ ಅವರ್ಸ್ ಅಲ್ಲಿ ತುಂಬಾ ನಿದ್ದೆ ಹೋಗ್ತೀರಾ ಡೇ ಟೈಮ್ ಅಲ್ಲಿ? ಡೇ ಟೈಮ್ ಅಲ್ಲಿ ಅಲ್ಪ ಸ್ವಲ್ಪ ಅಷ್ಟೇನು ಓವರ್ ನಿದ್ದೆ ಮಾಡಲ್ಲ ಸರ್. ನೈಟಲ್ಲಿ ಮಾತ್ರ ನಿದ್ದೆ ಮಾಡ್ತೀನಿ ನಾನು. ನೋಡಿ, ಗೊರಕೆ ರೋಗ ಅಂತಂದಾಗ ಗೊರಕೆ ತುಂಬಾ ಸಾಮಾನ್ಯವಾಗಿರುವಂತಹ ಪ್ರಾಬ್ಲಮ್. ಈಗ ಆ ಗೊರಕೆ ರೋಗ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ, ಆ ಗೊರಕೆಯಿಂದ ಆ ಟೈಮಲ್ಲಿ ತುಂಬಾ ಸಲ ರಾತ್ರಿ ಎಚ್ಚರ ಆದಾಗ ಅಥವಾ ಅದರಿಂದ ನಮ್ಮ ಬ್ರೈನಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಅಂತ ಹೇಳ್ತೀವಿ, ಇದು ಸ್ವಲ್ಪ ಕಡಿಮೆ ಆದಾಗ ಏನಾಗುತ್ತೆ, ಫ್ರೀಕ್ವೆಂಟ್ ಅರೌಸಲ್ಸ್ ಅಂದ್ರೆ ರಾತ್ರಿ ತಿರ್ಗಾ ಎಚ್ಚರ ಆಗುತ್ತೆ. ಗೊರಕೆ ಹೊಡೆದು ಎಚ್ಚರ ಆಗೋದು, ಗೊರಕೆ ಹೊಡೆದು ಎಚ್ಚರ ಆಗೋದು. ಇದಕ್ಕೆ ನಾವು ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ. ಸೊ ಇದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ರಾತ್ರಿ ಇದೆಯಾ ಇಲ್ಲ ಅಂತಂದ್ರೆ, ಡೇ ಟೈಮಲ್ಲಿ ನಿಮಗೆ ದಿನದ ಹೊತ್ತದಲ್ಲಿ ನಿಮಗೆ ನಿದ್ದೆ ಜಾಸ್ತಿ ಬರುತ್ತೆ ಅಥವಾ ಜಾಸ್ತಿ ಮಲಗ್ತೀರಾ. ಸೊ ಈ ಒಂದು ಕಾಂಬಿನೇಷನ್ ಅಂದ್ರೆ ರಾತ್ರಿ ತುಂಬಾ ಸಲ ಹೇಳೋದು ಮತ್ತೆ ಡೇ ಟೈಮಲ್ಲಿ ತುಂಬಾ ಮಲಗೋದು, ಈ ಒಂದು ಕಾಂಬಿನೇಷನ್ ಅಂತ ಏನು ಹೇಳ್ತೀವಲ್ಲ, ಇದಕ್ಕೆ ನಾವು ಗೊರಕೆ ರೋಗ ಅಂತ ಹೇಳ್ತೀವಿ. ಬರೀ ಸಾಮಾನ್ಯವಾಗಿ ಗೊರಕೆ ಇರೋದಕ್ಕೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಗೊರಕೆ ರೋಗ ಅಂದಾಗ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ. ಇದಕ್ಕೆ ನಿಮಗೆ ಸಂಶಯ ಇತ್ತು ಅಂತಂದ್ರೆ ಇದಕ್ಕೆ ಟೆಸ್ಟ್ಗಳಿದೆ. ಒಂದು ಪಾಲಿಸೋಮ್ನೋಗ್ರಫಿ ಅಂತ ಟೆಸ್ಟ್ ಮಾಡ್ತೀವಿ. ಈ ಟೆಸ್ಟ್ ಮೂಲಕ ನಾವು ಅದನ್ನ ಎಷ್ಟು ಮಟ್ಟಿಗೆ ಗಂಭೀರ ಸಮಸ್ಯೆ ಇದೆ ಅಂತ ಕಂಡುಹಿಡಿತೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ತಾವು ಆವಾಗಿಂದ ಹೇಳ್ತಾ ಇದ್ರಿ ಗೋಲ್ಡನ್ ಅವರ್ ಅಂತ, ಯಾವಾಗ ಇದು ವಿಂಡೋ ಪೀರಿಯಡ್ ಬಗ್ಗೆ ಹೇಳೋದಾದ್ರೆ? ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಗೋಲ್ಡನ್ ಅವರ್ ಅಂತ ಇದು ವಿತ್ ಟೈಮ್ ಇವಾಲ್ವ್ ಆಗ್ತಾ ಹೋಗಿದೆ ಕಾನ್ಸೆಪ್ಟ್. ಗೋಲ್ಡನ್ ಅವರ್ ಅಂತಂದ್ರೆ ಯಾವ ಸಮಯದಲ್ಲಿ ನಾವು ರಕ್ತ ಸಂಚಾರ ಪುನಃ ಎಸ್ಟಾಬ್ಲಿಷ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಅದರಲ್ಲಿ ಡೆಫಿಸಿಟ್ಸ್ ಆಗೋದಿಲ್ಲ ಅಥವಾ ರಿವರ್ಸ್ ಮಾಡಬಹುದು, ಅದಕ್ಕೆ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಾವು ಇವಾಗ ಕನ್ಸಿಡರ್ ಮಾಡುವಂಥದ್ದು 4.5 ಗಂಟೆ ಕಾಲ. ಸೊ ಅದರ ಅರ್ಥ ಏನಪ್ಪಾ ಅಂತಂದ್ರೆ 4.5 ಗಂಟೆ ಕಾಯ್ಬೇಕಾ ನಾವು ಶಿಫ್ಟ್ ಮಾಡೋದಕ್ಕೆ? ಅಲ್ಲ. ನೀವು ಎಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಾ ನಿಮ್ಮ ಹತ್ರ ಇರೋ ಸ್ಟ್ರೋಕ್ ತಯಾರಿ ಆಸ್ಪತ್ರೆಗೆ, ಅಷ್ಟು ಬೇಗ ನಿಮಗೆ ರಕ್ತ ಸಂಚಾರ ಎಷ್ಟು ಬೇಗ ಪುನಃ ಎಸ್ಟಾಬ್ಲಿಷ್ ಆಗುತ್ತೆ ಅಷ್ಟು ಬೇಗ ನಿಮಗೆ ರಿಸಲ್ಟ್ಸ್ ಕಾಣಿಸುತ್ತೆ. ಸೊ ಆ ಗೋಲ್ಡನ್ ಅವರ್ ಇವಾಗ ನಾವು ಹೇಳೋದಾದ್ರೆ 4.5 ಅವರ್ಸ್. ಬಟ್ ಈಗ 4.5 ಅವರ್ಸ್ ಮೀರಿದ್ರೆ ಏನಾಗುತ್ತೆ? ಸೊ ಈಗ 4.5 ಅವರ್ಸ್ ಮೀರಿದ್ರೂ ಟ್ರೀಟ್ಮೆಂಟ್ ಇದೆ.
ಬಟ್ ಯಾವಾಗ ಟ್ರೀಟ್ಮೆಂಟ್ ಇದೆ, ಮೇಜರ್ ರಕ್ತನಾಳಗಳು ಬ್ಲಾಕ್ ಇದ್ದಾಗ ಮಾತ್ರ. ಅಂದರೆ ಮೇಜರ್ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಇತ್ತು ಅಂತಂದರೆ ಅದನ್ನು ನಾವು ಥ್ರಾಂಬೆಕ್ಟಮಿ ಮೂಲಕ ಅದನ್ನು ತೆಗಿಬಹುದು. ಬಟ್ ಇವಾಗ ನೀವು ಗೋಲ್ಡನ್ ಅವರ್, ನಿಮಗೆ ಅರ್ಧ ಗಂಟೆನೂ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, 1 ಅವರ್ ಗೋಲ್ಡನ್ ಅವರ್, ಬಟ್ 4.5 ಅವರ್ಸ್ ಒಳಗಡೆ ಬಂದರೆ ಆ ಇಂಜೆಕ್ಷನ್ ನಾವು ಅಳವಡಿಸಬಹುದು. ಇದಕ್ಕೆ ನಾವು ಆ ಸಮಯ ಮೀರ್ತು ಅಂತಂದರೆ ನಾವು ಇಂಜೆಕ್ಷನ್ ಕೊಡೋದು ಡಿಫಿಕಲ್ಟ್ ಆಗ್ತದೆ. ಯಾಕಂದರೆ ಇಂಜೆಕ್ಷನ್ ನಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಬರ್ತದೆ, ಅದರಿಂದ ಬೆನಿಫಿಟ್ ಇಫೆಕ್ಟ್ ಸ್ವಲ್ಪ ಕಡಿಮೆ ಆಗ್ತದೆ. ಅದನ್ನು 4.5 ಅವರ್ಸ್ಗೆ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ಕ್ಲಾಟ್ ಬಸ್ಟರ್ ಇಂಜೆಕ್ಷನ್ ಯಾವಾಗ ಕೊಡಬೇಕು ಡಾಕ್ಟರ್? ಅದೇ ಇದೇ ಕ್ಲಾಟ್ ಬಸ್ಟರ್ ಇಂಜೆಕ್ಷನ್. ಸೊ ಇದೇ ನಾವು ಗೋಲ್ಡನ್ ಅವರ್ ಅಲ್ಲೇ ಕೊಡುವಂತ ಇಂಜೆಕ್ಷನ್ಗೆ ಕ್ಲಾಟ್ ಬಸ್ಟರ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಸೊ ಅದೇ ವಿದಿನ್ ಅವರಿಗೆ ಈಗ ಆಸ್ಪತ್ರೆ ಪಕ್ಕದಲ್ಲೇ ಇರ್ತಾರೆ, ಅರ್ಧ ಗಂಟೆ ಒಳಗಡೆ ಬಂದ್ರೆ ಈವನ್ ಅರ್ಧ ಗಂಟೆ ಒಳಗಡೆನೂ ಇಂಜೆಕ್ಷನ್ ಕೊಡಬಹುದು. ಬಟ್ ಅಪ್ ಟು 4.5 ಅವರ್ಸ್ ಅಲ್ಲಿ ಬಂದಾಗ ನಾವು ಇಂಜೆಕ್ಷನ್ ಅಳವಡಿಸಬಹುದು. 4.5 ಅವರ್ಸ್ ಮೀರ್ತು ಅಂತಂದ್ರೆ ನಾವು ಈ ಕ್ಲಾಟ್ ಬಸ್ಟರ್ ನ ಕೊಡೋಕ್ಕಾಗೋದಿಲ್ಲ. ಅವಾಗ ನಾನು ಹೇಳಿದ ಪ್ರಕಾರ ಬೇರೆ ತರದ್ದು ಆಪ್ಷನ್ಸ್ ಬರುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ, ದಿಶಾನ್ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಹಲೋ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ಹಲೋ. ನಮಸ್ಕಾರ, ಹೇಳಿ, ಕೇಳಿಸ್ತಾ ಇದೆ ಮೇಡಮ್. ಸರ್, ನನ್ನ ತಲೆಯಲ್ಲಿ ಬ್ಲಡ್ ಫ್ಲೋ ಆಗೋ ತರ ಫೀಲ್ ಆಗುತ್ತೆ ಸರ್. ಅದು ಏನ್ ಪ್ರಾಬ್ಲಮ್ ಇರ್ಬೋದು ಸರ್? ಮೇಲಿಂದ ತಲೆಯಲ್ಲಿ ಏನ್ ಫೀಲ್ ಆಗುತ್ತೆ? ಬ್ಲಡ್ ಫ್ಲೋ ಆದಂಗೆ ಫೀಲ್ ಆಗುತ್ತೆ ಸರ್. ಒಂದೊಂದ್ಸತಿ ಏನೋ ಅರ್ಧಂಗೆ ಒಳಗಡೆ ಏನೋ ಫೀಲ್ ಆಗುತ್ತೆ ಸರ್. ಓಕೆ, ಅದಲ್ಲದೆ ನಿಮಗೆ ಮಾತಲ್ಲಿ ತೊದಲಾಗ್ಲಿ ಅಥವಾ ಕೈಕಾಲು ಶಕ್ತಿ ಕಡಿಮೆ ಆಗೋದಾಗ್ಲಿ, ಬಲ ಕಡಿಮೆ ಅನ್ಸೋದು ಅವೆಲ್ಲ ಏನಿಲ್ಲ ಅಲ್ಲ? ಹಂಗೇನ್ ಅನ್ಸಲ್ಲ ಸರ್. ಓಕೆ, ಸೊ ಕೆಲವೊಮ್ಮೆ ಈ ಸಿಂಪ್ಟಮ್ಸ್ ನಾನ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು, ಬ್ಲಡ್ ಪ್ರೆಷರ್ ಇತ್ತು, ಡಯಾಬಿಟಿಸ್ ಇತ್ತು, ಅಥವಾ ನೀವು ಸ್ಮೋಕ್ ಮಾಡ್ತಿದ್ರೆ, ಅಥವಾ ಇನ್ನೇನಾದರೂ ಬೇರೆ ಕಾರಣಗಳಿತ್ತು ಅಂತಂದರೆ ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಇಲ್ಲ ಅಂತಂದರೆ ಈ ಸಿಂಪ್ಟಮ್ಸ್ ಕೆಲವೊಮ್ಮೆ ಈವನ್ ಸಾಮಾನ್ಯವಾಗಿ ಸ್ಟ್ರೆಸ್ ರಿಲೇಟೆಡ್ ಸಿಂಪ್ಟಮ್ಸ್ ಕೂಡ ಇರಬಹುದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದ್ರೆ ಏನು? ಸೊ ಈ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ನಾನು ಆಲ್ರೆಡಿ ಹೇಳಿದಂಗೆನೆ, ಮೇಜರ್ ರಕ್ತನಾಳಗಳು ಬ್ರೈನ್ನಲ್ಲಿ, ನಮ್ಮ ಕತ್ತಿಂದ ಹಿಡ್ಕೊಂಡು ನಮ್ಮ ಬ್ರೈನಲ್ಲಿರುವಂತಹ ರಕ್ತನಾಳಗಳು, ಸೊ ಅದರಲ್ಲಿ ಸ್ಪೆಷಲಿ ಬ್ರೈನಲ್ಲಿರುವಂತಹ ರಕ್ತನಾಳಗಳಲ್ಲಿ ಹೋಗಿ ಕ್ಲಾಟ್ ಸೇರ್ಕೊಂಡಾಗ, ಈಗ ಕ್ಲಾಟ್ ಎಲ್ಲಿಂದ ಬಂದಿರಬಹುದು, ಕಾಲಿಂದ ಬಂದಿರಬಹುದು, ಹಾರ್ಟಿಂದ ಬಂದಿರಬಹುದು, ಅಥವಾ ಕತ್ತಿನ ಮೂಲಕ ಹೋಗಿ ಬ್ರೈನ್ನಲ್ಲಿ ಸೇರ್ಕೊಂಡಿರಬಹುದು. ಸೊ ಈ ರಕ್ತನಾಳಗಳಲ್ಲಿ ಹೋಗಿ ಈ ಕ್ಲಾಟ್ ಹೋಗಿ ತಡೆ ಉಂಟಾದಾಗ ಆ ಕ್ಲಾಟ್ ಅಲ್ಲೇ ಸೇರ್ಕೊಂಡಿರುತ್ತೆ. ಕೆಲವೊಮ್ಮೆ ರೇರ್ಲಿ ಆ ಕ್ಲಾಟ್ ತನ್ನಷ್ಟಕ್ಕೆ ತಾನೇ ಕರಗಿ ಹೋಗುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆ ಕ್ಲಾಟ್ ಅಲ್ಲೇ ಕುತ್ಕೊಂಡಿರುತ್ತೆ. ಇವಾಗ ನಾವು ಅಳವಡಿಸುವಂತಹ ಇಂಜೆಕ್ಷನ್ ನಲ್ಲಿ ಏನು ಆಗುತ್ತೆ ಅಂತಂದ್ರೆ, ಒಂದು 30% ಅಥವಾ 30 to 40% ಆಫ್ ದ ಪೀಪಲ್ ಅಲ್ಲಿ ಅದು ಓಪನ್ ಅಪ್ ಮಾಡಬಹುದು. ಬಟ್ ರಿಮೈನಿಂಗ್ 60% ಇದ್ದಾರೆ ಜನ. ಸೊ ಅಂಥವರಲ್ಲಿ ಏನಾಗುತ್ತೆ, ಆ ಕ್ಲಾಟ್ ಓಪನ್ ಅಪ್ ಆಗೋದಿಲ್ಲ ಈ ಇಂಜೆಕ್ಷನ್ ಮೂಲಕ. ಸೊ ಅವಾಗ ನಾವೇನು ಮಾಡ್ತೀವಿ ಅಂತಂದರೆ, ಈ ಕಾಲಿನ ರಕ್ತನಾಳಗಳ ಮೂಲಕ ಆಂಜಿಯೋಗ್ರಾಮ್ ಅಂತ ನೀವು ಕೇಳಿರ್ತೀರ, ಹಾರ್ಟಿಗೆ ಆಂಜಿಯೋಗ್ರಾಮ್ ಅಂತ ಕೇಳಿದ್ರೆ, ಅದೇ ರೀತಿ ಬ್ರೈನಿಗೆ ಕೂಡ ನಾವು ಒಂದು ಕ್ಯಾಥೆಟರ್ ತೊಗೊಂಡು ಹೋಗ್ತೀವಿ. ಆ ಕ್ಲಾಟ್ ಎಲ್ಲಿದೆ ಅದನ್ನು ವಿಜುವಲೈಸ್ ಮಾಡ್ತೀವಿ ಫ್ಲೂರೋಸ್ಕೋಪಿ ಮೂಲಕ. ಹಾಗೂ ಅದನ್ನು ಸ್ಟೆಂಟ್ ರಿಟ್ರೀವರ್ ಅಂತ ಒಂದು ಡಿವೈಸ್ ಬರ್ತದೆ. ಆ ಸ್ಟೆಂಟ್ ರಿಟ್ರೀವರ್ ಮೂಲಕ ಆ ಕ್ಲಾಟ್ನ ಹಿಡಿದು ಅದನ್ನು ಎಂಗೇಜ್ ಮಾಡಿ ಅದನ್ನು ಎಳೆದು ಬಿಡ್ತೀವಿ, ಆ ಕ್ಲಾಟ್ನ ತೆಗೆದು ಬಿಡ್ತೀವಿ. ಸೊ ಇಂತಹ ಒಂದು ಪ್ರೊಸೀಜರ್ಗೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಸೊ ನಾನು ಹೇಳ್ತಾ ಇರೋದು, ಒಂದು 30-40% ಜನರು ಬರೀ ಆ ಇಂಜೆಕ್ಷನ್ ಮೂಲಕ ಅವರಿಗೆ ಸುಧಾರಣೆ ಬರುತ್ತೆ. ಬಟ್ ಇನ್ನು ಕೆಲವರಿಗೆ ಆ ಕ್ಲಾಟ್ ಅಲ್ಲೇ ಸೇರ್ಕೊಂಡಿರುತ್ತೆ, ಇಂಜೆಕ್ಷನ್ನಿಂದ ಬೆನಿಫಿಟ್ ಆಗೋದಿಲ್ಲ. ಅಂಥವರಲ್ಲಿ ನಾವು ಇದನ್ನು ಪ್ರೈಮರಿಯಾಗಿ ಇದನ್ನೇ ಅಳವಡಿಸ್ಬಿಟ್ಟು ಆ ಕ್ಲಾಟನ್ನು ತೆಗಿಬಹುದು. ಹಾಗೂ ಇನ್ನು ಕೆಲವರು ಏನಿರ್ತಾರೆ, ಅವರು ತುಂಬ ಹೆವಿ ಬ್ಲಡ್ ಥಿನ್ನರ್ಸ್ ಮೇಲೆ ಆಲ್ರೆಡಿ ಇರ್ತಾರೆ, ಆದರೂ ಅವರಿಗೆ ಇದೇ ಥರ ಕ್ಲಾಟ್ ಬಂದಿರುತ್ತೆ. ಅಂಥವರಲ್ಲಿ ನಾವು ಇಂಜೆಕ್ಷನ್ ಕೊಡೋದು ಕಷ್ಟವಾಗ್ತದೆ. ಸೊ ಅಂಥ ಸಿಚುವೇಶನಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂದರೆ, ಈ ಒಂದು ಪ್ರೊಸೀಜರ್ ಮೂಲಕ, ಆರ್ಟರಿಗಳ ಮೂಲಕ ನಾವು ಹೋಗಿ ರಕ್ತನಾಳಗಳಲ್ಲಿ ಅದನ್ನು ಕ್ಲಾಟ್ನ ನೋಡಿ ಆ ಕ್ಲಾಟನ್ನು ಹಿಡಿದು ಅದನ್ನು ತೆಗೆಯುವಂಥದ್ದು ಪ್ರೊಸೀಜರ್. ಸ್ಟೆಂಟ್ನ ಅಲ್ಲೇ ಕೂಡಿಸೋದಿಲ್ಲ, ಸ್ಟೆಂಟ್ ರಿಟ್ರೀವರ್ ಅಂತ ಹೇಳ್ತೀವಿ. ಅಂದರೆ ಆ ಕ್ಲಾಟ್ನ ಹಿಡ್ಕೊಂಡು ಕ್ಲಾಟ್ನ ತೆಗೆದು ಬಿಡ್ತೀವಿ. ಸೊ ಇಂತಹ ಒಂದು ಪ್ರೊಸೀಜರ್ಗೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ಸ್ಟ್ರೋಕ್ಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ತಾವು ಕೊಡ್ತೀರಾ? ಸೊ ಇವಾಗ ಈಗ ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿರುವಂಥದ್ದು ಒಂದು ಕ್ಲಾಟ್ ಬಸ್ಟರ್ ಅಂತ ಹೇಳಿದೆ ನಾನು, ಎರಡನೇದು ಹೇಳಿದ್ದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳಿದೆ. ಇನ್ನು ಕೆಲವರು ಈ ಒಂದು ವಿಂಡೋ ಸಮಯ ಮೀರಿ, ಅಂದರೆ ಈ ಥ್ರಾಂಬೆಕ್ಟಮಿ ನಾವು ಫಸ್ಟ್ 6 to 7 hours ಅಲ್ಲಿ ಆಫರ್ ಮಾಡ್ತೀವಿ. ಕೆಲವರಿಗೆ ಏನಾಗುತ್ತೆ, ಆಫ್ಟರ್ 7 hours ಬಂದಾಗ ಈವನ್ ಕ್ಲಾಟ್ ತೆಗೆದ್ರೂ ಬೆನಿಫಿಟ್ ಬರೋದಿಲ್ಲ, ತುಂಬ ದೊಡ್ಡ ಸ್ಟ್ರೋಕ್ ಆದವರಿಗೆ ಅಥವಾ ತುಂಬ ಡೇಂಜರಸ್ ಸ್ಟ್ರೋಕ್ ಆದಂಥವರಿಗೆ. ಹಾಗೂ ಇನ್ನು ಕೆಲವರು 24 ಗಂಟೆ ಮೇಲ್ಗಡೆ ಬರ್ತಾರೆ. ಅಂಥವರಿಗೆ ನಾವೇನು ಮಾಡ್ತೀವಿ, ಸಿಂಪಲ್ ಮೆಡಿಕಲ್ ಟ್ರೀಟ್ಮೆಂಟ್ ಇರ್ತದೆ, ಅದರಲ್ಲಿ ರಕ್ತ ತಿಳಿ ಮಾಡ್ತೀವಿ ಇಂಜೆಕ್ಷನ್ ಮೂಲಕ ಮತ್ತು ಟ್ಯಾಬ್ಲೆಟ್ಸ್ ಮೂಲಕ.
ಹಾಗೂ ನಾವು ಬ್ಲಡ್ ಪ್ರೆಷರು, ಶುಗರು ಮತ್ತು ಕೊಲೆಸ್ಟ್ರಾಲ್ ಇದು ಕಂಟ್ರೋಲ್ ಮಾಡೋಕ್ಕೆ ಕೆಲವು ಮೆಡಿಸಿನ್ಸ್ನ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಆ ಮೆಡಿಸಿನ್ಸು ಮತ್ತು ಕೆಲವು ಇಂಜೆಕ್ಷನ್ಸ್ ಬರ್ತವೆ. ಸೊ ದೀಸ್ ಆರ್ ಕಾಲ್ಡ್ ಎ ಸಪೋರ್ಟಿವ್ ಮೆಡಿಕೇಶನ್ಸ್ ಆ್ಯಂಡ್ ಇದನ್ನೆಲ್ಲರಿಗೂ ನಾವು ಕೊಡ್ತೀವಿ. ಅಂದರೆ ಯಾರು ಈ ಒಂದು ಸಮಯ ಮೀರಿ ಬರ್ತಾರೋ, ಈವನ್ ಕೆಲವರು ಈ ಪ್ರೊಸೀಜರ್ ಆದಮೇಲೂ ಕೂಡ ನಾವು ಅದನ್ನು ವಿದಿನ್ 24 hours ಒಂದು CT ಸ್ಕ್ಯಾನ್ ಮೂಲಕ ಕನ್ಫರ್ಮ್ ಮಾಡಿ ಇನ್ನೇನು ಬ್ಲೀಡಿಂಗ್ ಆಗಿಲ್ಲ, ಎಲ್ಲ ಸರಿ ಇದೆ ಅಂದಾಗ ಈ ಒಂದು ರೆಗ್ಯುಲರ್ ಮೆಡಿಕಲ್ ಟ್ರೀಟ್ಮೆಂಟ್ನ ನಾವು ಶುರು ಮಾಡ್ತೀವಿ. ಓಕೆ ಡಾಕ್ಟರ್, ಪ್ರಿವೆನ್ಷನ್ ಪ್ರಿಕಾಷನ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೆಂಗಿರಬೇಕು? ಜೊತೆಗೆ ಪ್ರತಿ ವರ್ಷವೂ ಕೂಡ ಏನಾದರೂ ಟೆಸ್ಟ್ ಮಾಡೋದಾದ್ರೆ ಯಾವ ಟೆಸ್ಟ್ಗಳನ್ನ ಮಾಡಬೇಕು ಹೆಲ್ತ್ ಬಗ್ಗೆ ಗೊತ್ತಾಗಬೇಕು ಅಂತಾದ್ರೆ? ಸೊ ಇದು ತುಂಬಾ ಮುಖ್ಯವಾದ ಕ್ವಶನ್ ಇದು, ಆ್ಯಂಡ್ ಎವ್ರಿಬಡಿ ಶುಡ್ ನೋ. ಎಲ್ಲಕ್ಕಿಂತ ಮುಖ್ಯವಾದದ್ದು ಬ್ಲಡ್ ಪ್ರೆಷರ್. ಸೊ ನಮ್ಮ ದೇಶದಲ್ಲಿ ಇವಾಗ ಬ್ಲಡ್ ಪ್ರೆಷರ್ ಅನ್ನೋದು ಒಂದು ಎಪಿಡೆಮಿಕ್ ಇದೆ ಇವಾಗ. ಹಾಗೂ ಈ ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಈವನ್ ಡಯಾಬಿಟೀಸ್ ಕೂಡ ಒಂದು ಎಪಿಡೆಮಿಕ್ ಅಂತ ಅನ್ಬೋದು. ಸೊ ಒಂದು ಫ್ರೀಕ್ವೆಂಟ್ ಹೆಲ್ತ್ ಚೆಕ್ ಮಾಡದೆ ಹೋದರೆ ಇದು ಈ ಸಿಂಪ್ಟಮ್ಸ್ಗಳು ಯಾಕಂದ್ರೆ ಇದರಲ್ಲಿ ಸಿಂಪ್ಟಮ್ಸ್ ಇರೋದಿಲ್ಲ. ಡಯಾಬಿಟೀಸ್ ಇಂದನೂ ಸಿಂಪ್ಟಮ್ಸ್ ಬರೋದು ಸ್ವಲ್ಪ ತಡವಾಗಿ ಬರಬಹುದು ಅಥವಾ ಬರ್ದೇನೂ ಇರಬಹುದು. ಬ್ಲಡ್ ಪ್ರೆಷರ್ ಸಾಮಾನ್ಯವಾಗಿ ಎಲ್ಲರೂ ಏನು ತಿಳ್ಕೊತಾರೆ, ಬ್ಲಡ್ ಪ್ರೆಷರ್ ಇದ್ರೆ ಸಿಂಪ್ಟಮ್ಸ್ ಬಂದೇ ಬರುತ್ತೆ, ತಲೆ ಸುತ್ತು ಬರುತ್ತೆ, ತಲೆ ನೋವು ಬರುತ್ತೆ, ತಲೆ ಭಾರ ಆಗುತ್ತೆ. ಇಲ್ಲ. ಸೊ ಕಾಮನ್ ಆಗಿ ಇದು ಒಂದು ಮಿಸ್ಪರ್ಸೆಪ್ಷನ್ ಇದು. ಸೊ ಶುಗರ್ ಆಗಲಿ, BP ಆಗಲಿ ಅಥವಾ ಹೈ ಕೊಲೆಸ್ಟ್ರಾಲ್ ಆಗಲಿ, ಈ ಮೂರರಿಂದನೂ ಯಾವುದೇ ಸಿಂಪ್ಟಮ್ಸು ಬರದೇ ಹೋಗ್ಬೋದು. ಸೊ ಹೀಗಾಗಿ ನೀವು ಒಂದು ಆನ್ಯುವಲ್ ಹೆಲ್ತ್ ಚೆಕ್ಅಪ್ ಮಾಡಿಸಿದ್ರೆ ಈ ಸಿಂಪ್ಟಮ್ಸ್ನ ನಾವು ಕಂಡು ಹಿಡಿಬಹುದು. ಸೊ ಬ್ಲಡ್ ಪ್ರೆಷರ್ ಇನ್ನೂ ಸ್ವಲ್ಪ ಫ್ರೀಕ್ವೆಂಟ್ಲಿ ಟೆಸ್ಟ್ ಮಾಡಬೇಕು ಯಾವಾಗಲೂ, ಯಾಕಂದ್ರೆ ಅದು ಮಾಡಿದಾಗ್ಲೇನೆ ಈ ಪ್ರಾಬ್ಲಮ್ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಸ್ಟ್ರೋಕ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರ್ ಅನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 08049694969. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.